ಮಾನ್ಯ ಕುಮಾರಸ್ವಾಮಿ ಅವರು ನಿನ್ನೆ ಯಾರು ಹೇಳ್ತೀರಿ ನಮ್ಮ ಮುಖ್ಯಮಂತ್ರಿ ಚಂದ್ರು, ನೀವೇನಾದ್ರೂ ಈ ಜಿಲ್ಲೆ ಜನ ಒಂದು ಅವಕಾಶ ಕೊಟ್ಬಿಟ್ರೆ ನಾಳೆ ನನ್ನ ಹೆಂಡತಿಗೂ ಇಲ್ಲೊಂದು ಸೀಟ್ ಕೊಡಿ, ನನ್ನ ಮಗನಿಗೂ ಇಲ್ಲೊಂದು ಸೀಟ್ ಕೊಡಿ ಅಂತಾರೆ ಅಂತ. ಇವತ್ತು ಸಾತ್ನೂರು ಆಯಿತು, ಕನಕಪುರ ಆಯಿತು, ಅದಾದಮೇಲೆ ಚಿಕ್ಕಬಳ್ಳಾಪುರ ಆಯಿತು, ರಾಮನಗರ ಆಯಿತು, ಚನ್ನಪಟ್ಟಣ ಆಯಿತು, ಮಧುಗಿರಿ ಆಯಿತು, ಈಗ ನಾಗಮಂಗಲ. ಅಂದರೆ ಇವತ್ತು ರಾಹುಲ್ ಗಾಂಧಿ ಅಲ್ಲೋಗಿಲ್ವಾ, ಸಿದ್ದರಾಮಯ್ಯವರು ಇದಕ್ಕೋಗಿರ್ಲಿಲ್ವಾ ಅಂತ ನಾವು ಹೋಗ್ಬೇಡ ಅಂತಲ್ಲ. ಯಾವ್ದಾರು ಒಬ್ಬ ರಾಜ್ಯದ ಲೀಡ್ರು ಆಕಸ್ಮಿಕವಾಗಿ ಯಾವ್ದಾರು ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋ ಸತ್ಯ, ಬೆಳಿಗ್ಗೆ ಇದ್ರೆ ಅದೇ ಕೆಲಸ ಅಲ್ಲ. ಆಮೇಲೆ ಆಯಿತು ಅದೆಲ್ಲ ನಿಂತ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ನಿಂತ್ಕೊಳ್ಳೋಕ್ಕೆ ಅವ್ರ ಕೊಡುಗೆನೂ ಇರಬೇಕು. ಈ ಜಿಲ್ಲೆಯಲ್ಲಿ ಕಳೆದ 3 ಬಾರಿ ಮುಖ್ಯಮಂತ್ರಿ ಆದಾಗ ಯಾವುದಾರು ಒಂದು ನಿಖರವಾದಂಥ ಇಂಥ ಒಂದು, ಇವತ್ತು ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಎಂದು, ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತೀನಿ ಎಂದು, ಆ ಥರದ್ದು ಯಾವುದಾದ್ರು ಒಂದು 3 ಬಾರಿ ಮುಖ್ಯಮಂತ್ರಿ ಇದ್ದಾಗ ಒಂದನ್ನು ಇಂಥದ್ದು ಮಾಡಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಅವರಂಥ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವತ್ತು ಕುಮಾರಸ್ವಾಮಿಯವರು ಮೊನ್ನೆ ಕಾವೇರಿ ಇಶ್ಯೂನ ನಾನು ಲೋಕಸಭಾ ಸದಸ್ಯನಾಗಿ ಹೋಗಿ ಸರಿಪಡಿಸೋಕ್ಕೋಸ್ಕರ ಓಟ್ ಕೊಡಿ ಅಂತಾರೆ. ಇಂದು ಲೋಕಸಭಾ ಸದಸ್ಯರಾಗಿ 2 ಸಲ ಗೆದ್ದಿದ್ರಲ್ಲ, 2009 ಗೆದ್ದಿದ್ರು, 1996 ಗೆದ್ದಿದ್ರು. ತಂದೆ ಪ್ರಧಾನಿ ಆದಾಗ ಇವ್ರು ಲೋಕಸಭಾ ಸದಸ್ಯರಾಗಿದ್ದರು. ಏನು ಮಾಡ್ತಿದ್ರು, ಇವತ್ತು ಮಂಡ್ಯ ಇರಲಿಲ್ಲ ಅವ್ರಿಗೆ. ಇವ್ರು ಮುಖ್ಯಮಂತ್ರಿ ಆದಾಗ ಮಂಡ್ಯ ಇರಲಿಲ್ವ? ಈಗ ಎಲ್ಲ ಟ್ರಿಬ್ಯುನಲ್ ಕೇಸ್ ಆಗಿ, ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಕಮಿಟಿ ಫಾರಮ್ ಆಗಿ, ಮಾನಿಟರಿಂಗ್ ಕಮಿಟಿ ಆಗಿ ನೀರಿನ ಬಿಡೋ ಅಂಥ ಹಂತದಲ್ಲಿ ಇವತ್ತು ಹೋಗಿ ವಾಪಸ್ ಓಪನ್ ಮಾಡ್ತೀನಿ ಅಂತ ಇದು ಸಾಧ್ಯನಾ? ಜನರಿಗೆ, ಮಂಡ್ಯದವ್ರಿಗೆ ಸುಳ್ಳು ಹೇಳ್ತಕ್ಕಂಥದ್ದು ನಿಲ್ಲಿಸ್ಬೇಕು. ಏನೂ ಮಾಡದೇ ಇರೋನಾಗ ಬರೀ ಟೀಕೆ ಮಾಡೋದು. ನನ್ನ ಚಲುವರಾಯಸ್ವಾಮಿ ಸ್ನೇಹಿತ ಅಂದರೆ ಒಬ್ಬ ಅಂದರೆ ಇನ್ನೊಬ್ಬ ಸ್ನೇಹಿತ ಅಂತ ಅನ್ನಬೇಡ ಅಂತ ದುರಾದೃಷ್ಟ ಅಂತ ನಾನು ಸ್ನೇಹ ಮಾಡಿದ್ದು. ಇವಾಗ ಒಂದೇ ಒಂದು ಮಾತು ಕೇಳ್ತೀನಿ, ನೀವಾದರೂ ಕೇಳಿ, ಅವರಾದರೂ ಕೇಳಿ. ನಾನು ಯಾರು ಪ್ರಮಾಣ ಮಾಡಿ ಅಂತ ಹೇಳಕ್ಕೆ ಬರಲ್ಲ. ನಾನು ಆ ಥರದ ಯಾವತ್ತೂ ಪದ್ಧತಿಯನ್ನು ಬೆಳೆಸ್ಕೊಂಡಿಲ್ಲ. ದೇವೇಗೌಡರು ಇವರನ್ನು ಸೀದಾ ಮನೆಗೆ ಬರಬೇಕು ಅಂತ ಉಪಮುಖ್ಯಮಂತ್ರಿ ನಮ್ಮ MP ಪ್ರಕಾಶ್ ಸತ್ತೋಗಿದ್ದಾರೆ ಪಾಪ ಎಲ್ಲ. ಉಪಮುಖ್ಯಮಂತ್ರಿ ಇದ್ದವ್ರನ್ನ ನಾವು ರಾಜೀನಾಮೆ ತಗೊಂಡು ಕೊಡಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇವ್ರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ಜಮೀರ್ ಗೆಸ್ಟ್ ಹೌಸಿಂದ ನೇರವಾಗಿ ಬಸ್ಸು ನನ್ನ ಮನೆಗೆ ಬರಬೇಕು ಅಂತ ದೇವೇಗೌಡರು ಆದೇಶ ಮಾಡಿದಾಗ ಇವ್ರಿಗೆ ಗೊತ್ತಿಲ್ಲದಂಗೆ ಸೀದಾ ಗವರ್ನರ್ ಆಫೀಸ್ಗೆ ಹೋಗಿ ಮಾಡಿದ್ರಲ್ಲ, ಅದೊಂದು ಉತ್ತರ ಹೇಳಕ್ಕೆ ಹೇಳಿ ಇವ್ರಿಗೆ. ನಾವು ಅಷ್ಟು ಸುಲಭವಾಗಿ ಇವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಲಿಲ್ಲ. ಅವತ್ತು 39 ಜನ ಪ್ರತಿಯೊಬ್ಬರು ಜೀವನ ಪಡ ಇಟ್ಟು ಅವತ್ತು ನಮ್ಮ ಎಲ್ಲ ಶಾಸಕರು ಇವ್ರ ಜೊತೆ ನಿಂತ್ಕೊಂಡಿದ್ದು. ಅದರಲ್ಲಿ ನಾನು ಟೀಮ್ ಆಗಿದ್ನೋ, ಇನ್ನೊಬ್ಬ ಟೀಮ್ ಲೀಡ್ರೋ ಅದು ಪ್ರಶ್ನೆ ಇಲ್ಲ. ಒಬ್ಬರಿಗೆ ಸಹಾಯ ಮಾಡಿದವರು, ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಈ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಜನ ಓಟ್ ಕೊಡಿ ಅಂತ ಸುಳ್ಳನ್ನು ಹೇಳೋದು ಬಿಟ್ಟು ಏನಾದರೂ ಇದ್ದರೆ ಅವ್ರಿಗೆ ಕೇಳಿ. ನಮ್ಮ ಚಂದ್ರು ಅವರು ಕುಟುಂಬ ರಾಜಕೀಯದಲ್ಲಿ ಭಾಳ ವರ್ಷದಿಂದ ಗುರುತಿಸ್ಕೊಂಡಿರೋದು.